ಹಿರಿಯ ಮುಖಂಡರು, ನಮ್ಮೆಲ್ಲರ ಮಾರ್ಗದರ್ಶಕರು, ಸಭಾ ಸದಸ್ಯರು ಮತ್ತು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲ ಅಧ್ಯಕ್ಷರು ಪ್ರವೀಣ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ವೆ ಮುಖಂಡರಾದ ಆನಂದಪುರ ಅಧ್ಯಕ್ಷರಾದಂಥ ಪ್ರಕಾಶ್ ರವರ ನೇತೃತ್ವದಲ್ಲಿ ಶಾಲು ಹೂವಿನ ಹಾರ ಸನ್ಮಾನವನ್ನ ಮಾಡಿದ್ದಾರೆ. ಪ್ರವೀಣ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಕೇಕನ್ನು ಕತ್ತರಿಸಿ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಹಲವಾರು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು. ಎಲ್ಲರೂ ಕೋರ್ಕೊಂಡಿದ್ದಾರೆ. ನಮಗೆ ಒಳ್ಳೆಯದಾಗಲಿ ಅಂತ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಪ್ರವೀಣ್ ಅವರ ಹುಟ್ಟಿದಬ್ಬದ ದಿನ. ಹಾಗಾಗಿ ನಮ್ಮ ಆನಂದಪುರದ ಎಲ್ಲ ಗ್ರಾಮಸ್ಥರು ಅವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಮತ್ತು ಅವರು ಈ ಕ್ಷೇತ್ರದ ವಿಶೇಷವಾಗಿ BJP ಆಕಾಂಕ್ಷಿ ಆಗಿರ್ತಾರೆ. ಅವರಿಗೂ ನಮ್ಮ ಏರಿಯಾದ ಜನರು ಅವರಿಗೆ ತುಂಬ ಹೃತ್ಪೂರ್ವಕವಾಗಿ ಅವರಿಗೆ ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ಕೇಳಿ. ಪ್ರವೀಣ್ ಹಲವಾರು ಕಾರ್ಯಕ್ರಮ ಭಾಗವಹಿಸ್ತಾರೆ. ಹೌದೌದು, ಅವರು ಹಲವಾರು ಕಾರ್ಯಕ್ರಮ ಭಾಗವಹಿಸ್ತಾರೆ ಮತ್ತು ಬಡ ಮಕ್ಕಳಿಗೆ ತುಂಬ ಸಹಾಯ ಮಾಡಿರ್ತಾರೆ. ಆಮೇಲೆ ಮತ್ತು ಈ ಯುವಕರಿಗೆ ಅವರಿಗೆ ಕ್ರಿಕೆಟ್ ಟೂರ್ನಮೆಂಟು ಮತ್ತು ಯುವಕರಿಗೆ ಸಹಾಯ, ಫುಟ್ಬಾಲ್ ಟೂರ್ನಮೆಂಟು ಮತ್ತು ಮಕ್ಕಳಿಗೆ ಪುಸ್ತಕಗಳು, ಪೆನ್ಸಿಲು, ಪೆನ್ನು ಮತ್ತು ಅವರಿಗೆ ಫೀಸ್ಗಳು ಸಹ ಕೊಟ್ಟಿರ್ತಾರೆ. ಹೌದು, ಅದರಲ್ಲೂ ಮುಂಚೂಣಿಯಲ್ಲಿ ಇರ್ತಾರೆ. ಯಾಕಂದರೆ ಅವರು ಇವತ್ತಿಂದಲ್ಲ 15 ವರ್ಷದಿಂದ BJPಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹೌದು, ಸಾರಾಗಿ ಕಾರ್ಯಕರ್ತರಾಗಿ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದು ಈ ದಿವಸ ಅವರು ಒಂದು ಪ್ರಬಲ ಆಕಾಂಕ್ಷಿಯಾಗಿ ಈ ಕ್ಷೇತ್ರದಲ್ಲಿ ನಿಂತಿದ್ದಾರೆ. 100% ಇದೆ ಸರ್. ಜನರ ಬೆಂಬಲ ಇರೋದಕ್ಕೋಸ್ಕರ ಅವರು ಎಲೆಕ್ಷನ್ಗೆ ನಿಲ್ತಾ ಇರೋದು. ಜನರ ಬೆಂಬಲ ಇಲ್ಲದಿದ್ರೆ ಯಾರು ನಿಲ್ಲಕ್ಕಾಗಲ್ಲ. ಜನರ ಬೆಂಬಲ 100% ಇದೆ. ಹೌದು, ಯುವ ಪಡೆ, ಹೌದು ಖಂಡಿತ. ಯುವ ಪಡೆ ನೀವೇ ನೋಡಿದ್ರಲ್ಲ ಇವಾಗ ಯುವ ಪಡೆ ಎಷ್ಟು ಜನ ಇತ್ತು ಅಂತ. ಅವರೆಲ್ಲ ಶಕ್ತಿ ಅವ್ರ ಮೇಲೆ ಇದೆ.